ಇತರರು ತಮ್ಮ ಬಗ್ಗೆ ಏನು ಯೋಚಿಸಬಹುದು ಎಂಬುದರ ಹೊರತಾಗಿಯೂ ತಮ್ಮ ಸ್ವಂತ ನಂಬಿಕೆಯನ್ನು ಹೊರತುಪಡಿಸಿ ಎಲ್ಲ ಮನುಷ್ಯರು ಒಂದೇ ಆಗಿರುತ್ತಾರೆ. ನೀವು ಶತ್ರುವನ್ನು ನಿಯಂತ್ರಿಸದಿದ್ದರೆ ಶತ್ರುಗಳು ನಿಮ್ಮನ್ನು ನಿಯಂತ್ರಿಸುತ್ತಾರೆ. ನೀವು ವಿಶಾಲವಾದ ಮಾರ್ಗವನ್ನು ತಿಳಿದಿದ್ದರೆ ನೀವು ಎಲ್ಲದರಲ್ಲೂ ಅದನ್ನು ನೋಡುತ್ತೀರಿ. ಗ್ರಹಿಕೆ ಬಲವಾಗಿದೆ ಮತ್ತು ದೃಷ್ಟಿ ದುರ್ಬಲವಾಗಿದೆ. ತಂತ್ರದಲ್ಲಿ ದೂರದ ವಿಷಯಗಳನ್ನು ಹತ್ತಿರದಲ್ಲಿರುವಂತೆ ನೋಡುವುದು ಮತ್ತು ಹತ್ತಿರದ ವಸ್ತುಗಳ ದೂರದ ದೃಷ್ಟಿಕೋನವನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ನೀವು ನಿರ್ದಿಷ್ಟ ಆಯುಧದ ಬಗ್ಗೆ ಅಥವಾ ಬೇರೆ ಯಾವುದಕ್ಕೂ ವಿಶೇಷವಾದ ಒಲವನ್ನು ಹೊಂದಿರಬಾರದು. ಹೆಚ್ಚು ಎಂದರೆ ಸಾಕಾಗುವುದಿಲ್ಲ. ಬೇರೆಯವರನ್ನು ಅನುಕರಿಸದೆ ನಿಮಗೆ ಸರಿಹೊಂದುವಷ್ಟು ಆಯುಧಗಳನ್ನು ನೀವು ಹೊಂದಿರಬೇಕು.